ಕಾಲಭೈರವ ಕ್ರಿಯಾಶೀಲ ಒಕ್ಕಲಿಗ ಕಾರ್ಯಪಡೆಯಿಂದ ಜೇನು ಕೃಷಿ ತರಬೇತಿ ಶಿಬಿರ. ಕೃಷಿಯನ್ನು ಲಾಭದಾಯಕವಾಗಿಸಲು ಉಪಕಸುಬುಗಳ ಅಳವಡಿಕೆ ಅತ್ಯವಶ್ಯಕವಾಗಿದ್ದು, ಇವು ಕೃಷಿಕರಿಗೆ ಪೂರಕ ಆದಾಯವನ್ನು ಒದಗಿಸುವ ಮಹತ್ವದ ಚಟುವಟಿಕೆಗಳಾಗಿವೆ ಎಂದು ಸೋಮನಹಳ್ಳಿ ಎಜುಕೇಷನ್ ಸೊಸೈಟಿಯ ಮುಖ್ಯಸ್ಥ ಕರಣ್ ಕುಮಾರ್ ಹೇಳಿದರು. ಅವರು ಶ್ರೀ ಕಾಲಭೈರವ ಕ್ರಿಯಾಶೀಲ ಒಕ್ಕಲಿಗ ಕಾರ್ಯಪಡೆ ವತಿಯಿಂದ ಮದ್ದೂರಿನ ಡಾಕ್ಟರ್ ಶಾಂತಮರಿಯಪ್ಪ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜೇನು ಕೃಷಿ ತರಬೇತಿ ಹಾಗೂ ಉಚಿತ ಜೇನು ಪೆಟ್ಟಿಗೆ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಓದ್ಕೊಂಡು ಬಂದಿದ್ದೇವೆ, ಕೇಳ್ಕೊಂಡು ಬಂದಿದ್ದೇವೆ, ಅದು ಸತ್ಯ ಕೂಡ. ಆದರೆ ಈ 57% ನಾವೇನಿದ್ದೀವಿ ರೈತರೀಗ, ಇನ್ನು ನಾವು ನಮ್ಮ ಆರ್ಥಿಕತೆಯಲ್ಲಿ ಕೇವಲ 12% ಮಾತ್ರ ಶೇರ್ನ ಇಟ್ಕೊಂಡಿದೆ. 100 ರೂಪಾಯಿಗೆ 12 ರೂಪಾಯಿ ನಮ್ದಿದೆ ಅಷ್ಟೇ. ಆದರೆ ಇದನ್ನ ನಾವು 30-35 ರೂಪಾಯಿ ಹೆಂಗೆ ತಗೊಂಡೋಗೋದು? ಅದು ತಗೊಂಡೋಗ್ಬೇಕು ಅಂದರೆ ನಾವೇ ನಮ್ಮ ಸಫಲತೆಗೆ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೊಂದು ಸಪೋರ್ಟ್ ಸಿಸ್ಟಮ್ ಬೇಕು. ಆ ರೀತಿಯ ಸಪೋರ್ಟ್ ಸಿಸ್ಟಮ್ನ ಕೊಡುವಂತಹ ಪ್ರಯತ್ನದಲ್ಲಿ ಈ ಕಾರ್ಯಪಡೆ ಇದೆ. ಈ ಕಾರ್ಯಪಡೆಗೆ ನಾನು ಸೇರಿ ಹಲವಾರು ಜನ ಯಾವ ರೀತಿ ಸಹಾಯ ಮಾಡ್ಬೋದು, ರೈತರಿಗೆ ಯಾವ ರೀತಿ ತಮ್ಮ ಆದಾಯವನ್ನ ಕೃಷಿಯೇತರ ಚಟುವಟಿಕೆಗಳ ಮುಖಾಂತರವೂ ಹೆಚ್ಚಿಸ್ಕೊಳ್ಬೋದು. ಕೃಷಿ ಮತ್ತು ಕೃಷಿಯೇತರ ಎರಡರ ಬಗ್ಗೆ ನಾವು ಗಮನ ಕೊಟ್ಟಾಗ ಬಹುಶಃ ನಮ್ಮ ಈ ದೃಷ್ಟಿಕೋನಕ್ಕೆ ಅಥವಾ ಒಂದು ಸಾಧನೆಗೆ ಮೆಟ್ಟಿಲಾಗುತ್ತೆ ಅಂತ ಭಾವಿಸ್ತೇನೆ. ಇವತ್ತು ಒಂದು ಜೇನು ಕೃಷಿ ಬಗ್ಗೆ ನಾವು ಸೇರಿದ್ದೇವೆ. ಅಂದರೆ ಅದರ ಒಂದು ಡೆಮೋವನ್ನು ತೋರಿಸ್ತಾರೆ. ಆದರೆ ಸುಮಾರು 8 ಥರದ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಮನಸ್ಸು ಮಾಡಿದ್ರೆ ನಮ್ಮ ವೈಯಕ್ತಿಕ ಜೀವನವನ್ನ ನಡೆಸ್ತಾ ಸಮಾಜಮುಖಿಯಾಗಿ ರೈತ ಬಾಂಧವರಿಗೆ ನಾವು ಸಹಾಯ ಮಾಡಿಕೊಡೋದಾದ್ರೆ ಖಂಡಿತ ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದಕ್ಕೆ ಈ ಕಾರ್ಯಪಡೆ ಖಂಡಿತ ನೆರವಾಗುತ್ತೆ ನನ್ನ ಆಶಾಭಾವನೆ. ದಯಮಾಡಿ ಇಷ್ಟೆಲ್ಲ ಶ್ರಮ ತೆಗೆದುಕೊಂಡು ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ನಾವು ಕೂಡ ರೈತ ಪರ ಹಾಗೂ ರೈತ ಉದ್ದಿಮೆಗೆ ಏನೆಲ್ಲ ಸಹಕಾರ ನೀಡಬೇಕು ಆ ಆಲೋಚನೆಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಹಿರಿಯರು. ಬಹಳಷ್ಟು ತೀರ ನಾವು ಇಲ್ಲಿ ಕಲೀಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ನಾನು ಇನ್ನು ಹೆಚ್ಚೇನು ವಿಷಯವನ್ನು ಹೇಳಿದೆ, ಹಿರಿಯರಿಗೆ ವಿಷಯಗಳನ್ನ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅನುವು ಮಾಡಿಕೊಟ್ಟು ಅವರ ಮಾತುಗಳನ್ನ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಮತ್ತೆ ಕಾರ್ಯಪಡೆ ಅಂತ ಹೇಳಿದ್ರೆ ಟಾಸ್ಕ್ ಫೋರ್ಸ್, ಅದರಲ್ಲಿ ಏನು ಅವಶ್ಯಕತೆಗಳು ಬರುತ್ತೆ ಆ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ನನ್ನ ಸಣ್ಣದಾದ ಪ್ರಯತ್ನವನ್ನು ಮಾಡ್ತೇನೆ.